Good afternoon, everyone. Myself, Nagendra Kumar, Assistant Professor of Sociology. And today we're going to discuss about the session 37 with respect to first semester paper, Introduction to Sociology. The topic of the unit is Cultural Contact and Cultural Shock, ಸಾಂಸ್ಕೃತಿಕ ಸಂಪರ್ಕ ಮತ್ತು ಸಾಂಸ್ಕೃತಿಕ ಆಘಾತ. ನೇರವಾಗಿ ನಾವು ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡೋದಾದರೆ, ವಾಟ್ ಯು ಮೀನ್ ಬೈ ಇಟ್? ಇಟ್ ಈಸ್ ದ ಸ್ಟಡಿ ಆಫ್ ಕಲ್ಚರಲ್ ಚೇಂಜ್ within the context of contact situation involving different culture. ಸೊ ಡಿ ಮ್ಯಾಕ್ಸ್ವೆಲ್ ಅವರ ವ್ಯಾಖ್ಯಾನ ಏನು ಅಂತಂದರೆ, ಸಾಂಸ್ಕೃತಿಕ ಸಂಪರ್ಕ ಅಂತಕ್ಕಂಥದ್ದೇ ಸಂಸ್ಕೃತಿಯ ಒಳಗೆ ಇರ್ತಕ್ಕಂತಹ ಬೇರೆ ಬೇರೆ ಆಯಾಮಗಳ ಹಿನ್ನೆಲೆಯಲ್ಲಿ ಅದನ್ನು ನಾವು ಅಧ್ಯಯನ ನಡೆಸೋದು, ಅದರೊಳಗಡೆ ಆಗ್ತಕ್ಕಂತಹ ಒಂದು ಸಂಬಂಧ, ಅದು ಕಲ್ಚರಲ್ ಕಾಂಟ್ಯಾಕ್ಟ್ ಆಗತ್ತೆ. ಮತ್ತೊಂದು, ಇಟ್ ಈಸ್ ಎ ಹಿಸ್ಟಾರಿಕಲ್ ಪ್ರೊಸೆಸ್ ವೇರ್ cultural contact has always been in operation and emphasized that it is a possible only in specific condition. ಒಂದು ನಿಗದಿಪಡಿಸಿದ ಮತ್ತು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮಾತ್ರ ಈ ಸಾಂಸ್ಕೃತಿಕವಂತ ಸಂಪರ್ಕ ಉಂಟಾಗುತ್ತೆ. ಉದಾಹರಣೆಗೆ 1970ರ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ಉಂಟಾದಂಥ ಇಪ್ಪಿ ಕಲ್ಚರ್ ಏನಾಯ್ತು, ಅದು ಭಾರತಕ್ಕೆ 1990ರ ನ್ಯೂ ಎಕನಾಮಿಕ್ ಪಾಲಿಸೀಸ್ ಬರೋ ಒಟ್ಟಿಗೆ ಅಲ್ಲಿ ನಮಗೂ ಕೂಡ ಅದು ಪ್ರಭಾವವನ್ನು ಬೀರಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೆನಪನ್ನು ಮಾಡ್ಕೊಳ್ಬೋದು. ಹಾಗೆಯೇ ದ ಅಕರೆನ್ಸ್ ಆಫ್ 2 or more ಕಲ್ಚರ್ಸ್ ಕಮಿಂಗ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಈಚ್ ಥ್ರೂ ಕಾಂಕ್ವೆಸ್ಟ್, ಒಂದು ಹೋರಾಟದ ಮೂಲಕ, ಮತ್ತೊಂದು ಇಮಿಗ್ರೇಷನ್ ಮೂಲಕ, ಮಾಸ್ ಮೀಡಿಯಾ, ಟ್ರೇಡ್ ಆ್ಯಂಡ್ ಟ್ರಾವೆಲ್, ಸಮೂಹ ಮಾಧ್ಯಮಗಳು ಕೂಡ ಪ್ರಭಾವವನ್ನು ಬೀರಿವೆ, ವ್ಯಾಪಾರದ ಮೂಲಕ ಮತ್ತು ಪ್ರವಾಸ ಮಾಡೋದ್ರ ಮೂಲಕ ನಾವಿವತ್ತು ಏನು ಮಾಡಿದ್ದೇವೆ, ಇನ್ನೊಂದು ಸಾಂಸ್ಕೃತಿಕ ಪರಿಸರವನ್ನು ನಮ್ಮದಾಗಿಸಿಕೊಳ್ಳುವ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ವೆನ್ ಎ ಫಾರಿನ್ ಸ್ಟೂಡೆಂಟ್ ವಿಸಿಟ್ಸ್ ದೇರ್ ಓನ್ ಹೋಸ್ಟ್ ಕಂಟ್ರಿ ಅಂತ ಹೇಳಿ ಕೂಡ ಹೇಳ್ಬೋದು. ಇನ್ನು ಅದರ ಮೂಲಾಂಶಗಳನ್ನು ನಾವು ಚರ್ಚೆ ಮಾಡೋದಾದರೆ, ಎಲಿಮೆಂಟ್ಸ್ ಆಫ್ ಕಲ್ಚರಲ್ ಕಾಂಟ್ಯಾಕ್ಟ್ನ ನೋಡೋದಾದರೆ, ನಂಬರ್ 1 ಈಸ್ ಸೋಷಿಯಲ್ ಆರ್ಗನೈಸೇಷನ್ಸ್. ಸೊ ಅದೊಂದು ಸಾಮಾಜಿಕವಾದಂತಹ ಒಂದು ಸಂಘಟನೆ ಆಗುತ್ತೆ. ದ ಫ್ಯಾಮಿಲಿ ಪ್ಯಾಟರ್ನ್ಸ್ ಅಂಡ್ ಸೋಷಿಯಲ್ ಕ್ಲಾಸಸ್ ಆಫ್ ಎ ಕಲ್ಚರ್. ಹಾಗೆಯೇ ಕಲ್ಚರಲ್ ಕಾಂಟ್ಯಾಕ್ಟ್ ಆಸ್ ಎ ಡೈನಮಿಕ್ ಪ್ರೋಸೆಸ್, ಅದೊಂದು ವೇಗ ಪಡೆದಿರತಕ್ಕಂತಹ ಒಂದು ಪ್ರಖರವಾದಂಥ ಒಂದು ಪ್ರಕ್ರಿಯೆ. ಮತ್ತೊಂದು ಅಡಾಪ್ಟೇಷನ್ ಆಸ್ ಅನ್ ಅಸಿಮ್ಯುಲೇಷನ್. ಅಡಾಪ್ಟೇಷನ್ ಅಂತಂದರೆ ಸೇರಿಕೊಳ್ಳುವುದು, ಒಗ್ಗಿಕೊಳ್ಳುವುದು. ಅಸಿಮ್ಯುಲೇಷನ್ ಅಂತಂದರೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಕ್ಕಂತಹ ಒಂದು ಅದು ಮೂಲಾಂಶವನ್ನು ಅದು ಹೊಂದಿದೆ. ಆ್ಯಂಡ್ ಆಲ್ಸೋ ದಟ್ ಬ್ರಿಂಗ್ಸ್ ಅಬೌಟ್ ಕಲ್ಚರಲ್ ಡಿಫ್ಯೂಷನ್, ಅಂದರೆ ಆ ಮೂಲಕವಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಮೂಲಕವಾಗಿ ಸಾಂಸ್ಕೃತಿಕವಾದಂತಹ ಪ್ರಸರಣ, ಡಿಫ್ಯೂಷನ್, ಅದಕ್ಕೆ ಅದು ಕಾರಣ ಆಗುತ್ತೆ. ಇವತ್ತು ಸಂಸ್ಕೃತಿ ಎಲ್ಲ ಸಂದರ್ಭಗಳಲ್ಲೂ ಅದು ಒಗ್ಗಿಕೊಳ್ಳುವುದಿಲ್ಲ, ಅದಕ್ಕೆ ಸಮಯ, ಸಂದರ್ಭ ಅದು ಪ್ರಮುಖವಾಗಿ ಕಾರಣವಾಗುತ್ತೆ ಅನ್ನೋದು. ಇಟ್ ರೇರ್ಲಿ ಇನ್ವಾಲ್ವ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಎಂಟೈರ್ ಗ್ರೂಪ್ ಬಟ್ ಶೋರ್ಲಿ ಅಡಾಪ್ಟಿವ್ ಥ್ರೂ ಮೈಗ್ರೇಷನ್. ವಲಸೆ ಆಗುವಂಥ ಸಂದರ್ಭದಲ್ಲಿ ಅದು ಹೆಚ್ಚು ಪ್ರಖರತೆಯನ್ನು ಪಡೆಯುತ್ತೆ ಅಂತೇಳಿ. ವ್ಯಾಪಾರ ಮತ್ತು ಪ್ರವಾಸ ಮತ್ತು ಯುದ್ಧದ ಸಂದರ್ಭದಲ್ಲಿ ಕೂಡ ನಾವು ಇದನ್ನು ಉದಾಹರಣೆಯನ್ನು ಕೂಡ ನಾವು ನೋಡಬಹುದು. ಕಲ್ಚರಲ್ ಶಾಕ್, ಸಾಂಸ್ಕೃತಿಕ ಆಘಾತ. The term coined in the year 1960 to refer the experience of those suddenly immersed in a culture very different to their own. ನಮ್ಮದೇ ಸಂಸ್ಕೃತಿಗಿಂತ ಇನ್ನೊಂದು ಭಿನ್ನವಾಗಿದೆ ಅಂತ ಹೇಳಿ ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ, ನಮಗೆ ನಾವೇ ಒಂದು ಮನಸ್ಸಿನಲ್ಲಿ ಆ ರೀತಿಯ ಆಘಾತಕ್ಕೆ ನಾವು ಗುರಿಯಾಗಿಬಿಡ್ತೀವಿ. ದಿ ಅದರ್ ಪಾಯಿಂಟ್ ವಿ ನೀಡ್ ಟು ಫೋಕಸ್ ಈಸ್ ಫ್ಯೂ ಆಥರ್ suggested it may have benefit for the individual concerned. ಇದು ವ್ಯಕ್ತಿಗಳಿಗೆ ಅನುಕೂಲ ಕೂಡ ಆಗಿರಬಹುದು. ಸೊ ದ ನ್ಯೂ ಕಲ್ಚರ್ ಮೇ ಸಫರ್ in a return of cultural shock when re-entering their own society. ನಮ್ಮದೇ ಸಮಾಜಕ್ಕೆ ನಾವು ಹೋದಾಗ ನಮಗೆ ಅನ್ನಿಸ್ತದೆ, ಇದು ಇಂತಹ ಸಮಾಜದಲ್ಲಿ ನಾವು ಇದ್ದೇವಾ, ಅದೆಷ್ಟು ಮುಂದುವರೆದಿದೆ ಅಂತೇಳಿ. ಉದಾಹರಣೆಗೆ ನಮ್ಮ ಈ ಬುಡಕಟ್ಟು ಸಮುದಾಯಗಳು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳಗಳಲ್ಲಿ ಅಲ್ಲಿಯ ಯಾವುದೇ ಒಬ್ಬ ವ್ಯಕ್ತಿ ಹೊರ ಪ್ರಪಂಚಕ್ಕೆ ಹೋಗಿ ಬಂದಂಥ ಸಂದರ್ಭದಲ್ಲಿ ತನ್ನ ಬಗ್ಗೆ ತನ್ನದೇ ಸಮೂಹ ಏನೆಲ್ಲ ತಿಳ್ಕೊಳ್ಬೋದು ಅಂತ ಹೇಳಿ, ಅಥವಾ ಅದ್ರಾಗಿರ್ತಕ್ಕಂಥ ಅಭಿವೃದ್ಧಿ, ಬದಲಾವಣೆಯನ್ನು ನೋಡಿದಾಗ ಖಂಡಿತವಾಗಿ ಕೂಡ ಒಂದು ರೀತಿಯ ಶಾಕ್ ನಮಗೆ ಹಾಗೆ ಆಗುತ್ತೆ ಅಂತ. ಮೀನಿಂಗ್ ಆಫ್ ಕಲ್ಚರಲ್ ಶಾಕ್, ಇಟ್ ಈಸ್ ಅ ಫೀಲಿಂಗ್ ಆಫ್ ಅನ್ಸರ್ಟನಿಟಿ. ಅಂದರೆ ನಮಗೆ ಅಸ್ಥಿರತೆ ಇರುತ್ತೆ, ಅನಿಶ್ಚಿತತೆ ಇರುತ್ತೆ, ಅಲ್ಲಿ ಅಂತ ಕನ್ಫ್ಯೂಷನ್ ಇರುತ್ತೆ ನಮಗೆ. or anxiety that people experience when visiting or living in a society
that is different from their own is called as cultural shock. ಸಾಂಸ್ಕೃತಿಕ ಆಘಾತ ಅಂದ್ರೆ ಏನು? ತಮ್ಮದಲ್ಲದ, ತಮಗೆ ಗೊತ್ತಿಲ್ಲದೆ ಇರತಕ್ಕಂತಹ, ಅನಿಶ್ಚಿತೆಯಿಂದ ಕೂಡಿರ್ತಕ್ಕಂತಹ, ವೈರುಧ್ಯಗಳಿಂದ ಕೂಡಿರ್ತಕ್ಕಂತಹ ಒಂದು ಫೀಲಿಂಗ್ ಏನಾದ್ರು ನಮಗೆ ಬಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಕಲ್ಚರಲ್ ಶಾಕ್. ಹಾಗೆಯೇ ಕಲ್ಚರಲ್ ಶಾಕ್ ಈಸ್ ಕಾಮನ್ ಅಮಾಂಗ್ ಪೀಪಲ್ ಹೂ ಹ್ಯಾವ್ ಮೂವ್ಡ್ ಫಾರ್ ಅವೇ ಫ್ರಮ್ ಹೋಮ್. ನಾವು ಒಂದ್ಸತಿ ಮನೆ ಬಿಟ್ಟು ಒಂದು 20-30 ವರ್ಷ ಬಿಟ್ಟು ಒಂದು ಜನರೇಷನ್ ಗ್ಯಾಪ್ ಬಿಟ್ಟು ನಾವು ವಾಪಸ್ ಬಂದಾಗ ಸಹಜವಾಗಿ ನಮಗೊಂದು ರೀತಿಯ ಸಾಂಸ್ಕೃತಿಕ ಆಘಾತ ಖಂಡಿತವಾಗಿಯೂ ಆಗುತ್ತೆ. ಫಾರ್ ಎಕ್ಸಾಂಪಲ್, ಫ್ರಸ್ಟ್ರೇಷನ್ ಸ್ಟೇಜ್, adjustment stage, adaptation stage, tour at the time of the COVID-19 and stuck in a place. Say for example, ಮೊನ್ನೆ ನಾವು ಒಂದು ಪತ್ರಿಕೆಗಳು ಕೂಡ ಗಮನಿಸಿದ್ವಿ. ಅಂದರೆ ಇತ್ತೀಚೆಗೆ ವಿವಾಹವಾದಂತಹ ನವದಂಪತಿಗಳು ಭಾರತದಿಂದ, ಮಹಾರಾಷ್ಟ್ರದಿಂದ ಅವರು ಮಾಲ್ಡೀವ್ಸ್ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ರು. ಅಲ್ಲಿ ಪ್ರಯಾಣವನ್ನು ಬೆಳೆಸಿದಂಥ ಸಂದರ್ಭದಲ್ಲಿ COVID-19 ವಿಶ್ವಾದ್ಯಂತ ಎಲ್ಲವೂ ಸ್ತಬ್ಧವಾಗಿ ಏನಾಯಿತು ಅಂತಂದರೆ ಅಲ್ಲಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡ್ತಾರೆ. ಅವ್ರಿಗೆ ತಾವು ಒಂದು 2-3 ದಿವಸಕ್ಕೆ ಆಗೋಷ್ಟು ತಯಾರಿಯನ್ನು ಮಾಡ್ಕೊಂಡು ಹೋಗಿರ್ತಾರೆ. ಆದರೆ ಅಲ್ಲಿ ಏನಾಯ್ತು ಅಂತಂದ್ರೆ COVID-19 ಸುಮಾರು 1 ತಿಂಗಳುಗಳ ಕಾಲ ಅಲ್ಲಿ ಲಾಕ್ಡೌನ್ ಇದ್ದ ಪರಿಣಾಮವಾಗಿ ಅವರು ಅಲ್ಲಿರುವ ಪರಿಸ್ಥಿತಿ, ಅಲ್ಲಿ ಸಿಗ್ತಕ್ಕಂಥ ಫುಡ್ಡು, ಅದಕ್ಕೆ ಅವರು ಹೊಂದಾಣಿಕೆಯನ್ನು ಮಾಡಿಕೊಂಡು ಅದೇ ಸ್ಥಳದಲ್ಲಿ ಜೀವನವನ್ನು ಕಳಿಬೇಕಾಯ್ತು. ಅದಾದ ನಂತರ ಲಾಕ್ಡೌನ್ ರೀಓಪನ್ ಆದ ನಂತರ ಅವರು ವಾಪಸ್ ಮರಳಿ ನಮ್ಮ ದೇಶಕ್ಕೆ ಬರ್ತಾರೆ. ಇಂತಹ ಒಂದು ಉದಾಹರಣೆಗಳು ಕೂಡ ನಮ್ಮಲ್ಲಿ ಘಟಿಸುತ್ತೆ. ದಟ್ ಈಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಕಲ್ಚರಲ್ ಶಾಕ್. ಸಿಂಪ್ಟಮ್ ಆಫ್ ಕಲ್ಚರಲ್ ಶಾಕ್, ಎಕ್ಸ್ಟ್ರೀಮ್ ಹೋಮ್ ಸಿಕ್ನೆಸ್. ಮನೆಯಲ್ಲೇ ಇರ್ತಕ್ಕಂಥದ್ದು, ಓಮ್ ಫೋಬಿಯಾ ಕೂಡ ಆಗ್ಬೋದು ನಮಗೆ. ಫೀಲಿಂಗ್ ಆಫ್ ಡಿಪೆಂಡೆನ್ಸಿ, ನಾವು ಯಾರ ಮೇಲೂ ಅವಲಂಬಿತವಾಗಿದ್ದೀವಿ ಅನ್ನೋ ಒಂದು ಪರಿಕಲ್ಪನೆ. ಡಿಸ್ಓರಿಯಂಟೇಷನ್ ಅಂಡ್ ಐಸೋಲೇಷನ್, ನಾನು ಏಕಾಂತದಲ್ಲಿ ಇದ್ಬಿಡ್ತೀನಿ ಅಂತ, ಅಥವಾ ಪುನಶ್ಚೇತ ಇಲ್ಲದೆ ಇರ್ತಕ್ಕಂಥದ್ದು. ಡಿಪ್ರೆಷನ್ ಅಂಡ್ ಸ್ಯಾಡ್ನೆಸ್, ಬಹಳ ಬೇಜಾರ ಆಗ್ತಾ ಇದೆ, ಬದುಕಿನಲ್ಲಿ ಏನು ಬೇಡ ಅಂತಕ್ಕಂಥದ್ದು. ಇದೆಲ್ಲವೂ ಕೂಡ ಆ ಸಿಂಪ್ಟಮ್ ಯಾವುದ್ರದ್ದು? ಸಾಂಸ್ಕೃತಿಕ ಆಘಾತದ್ದು. ಇನ್ಅಪ್ರೋಪ್ರಿಯೇಟ್ ಆ್ಯಂಗರ್ ಅಂದರೆ ಕೋಪ ಬರ್ತಕ್ಕಂಥದ್ದು. ಮತ್ತೆ ಸ್ಲೀಪ್ ಅಂಡ್ ಈಟಿಂಗ್ ಡಿಸ್ಟರ್ಬೆನ್ಸಸ್ ಆಗುವಂಥದ್ದು, ನಿದ್ದೆ ಸರಿಯಾಗಿ ಬರದೇ ಇರತಕ್ಕಂಥದ್ದು ಈ ಕಲ್ಚರಲ್ ಶಾಕಿಂದ ಆಗ್ಬೋದು. ಅಥವಾ ಈ ಥರದ ಏನಾದರೂ ಡಿಸ್ಟರ್ಬೆನ್ಸ್ ಇದೆ ಅಂತಂದರೆ ಅವರಿಗೆ ಕಲ್ಚರಲ್ ಶಾಕ್ ಆಗಿದೆ ಅನ್ನೋ ಅರ್ಥದಲ್ಲಿ. ಎಕ್ಸೆಸಿವ್ ಕ್ರಿಟಿಕಲ್ ರಿಯಾಕ್ಷನ್ ಟು ದಿ ಹೋಸ್ಟ್ ಕಲ್ಚರ್, ನಮ್ಮದೇ ಜೀವನ ವಿಧಾನ ಅಥವಾ ಒಂದು ಸಿವಿಲೈಸೇಷನ್ ಹತ್ರ ಇರ್ತಕ್ಕಂಥದ್ದನ್ನ ನಾವೇ ಅದನ್ನು ಸರಿಯಾಗಿ ಗ್ರಹಿಸದೇ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ. ಇದಾದ ನಂತರ ಇಫೆಕ್ಟ್ ಆಫ್ ಕಲ್ಚರ್ ಶಾಕ್ ನೋಡೋದಾದ್ರೆ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಇದೆ. ಏನದು ಅಂತಂದ್ರೆ ಧನಾತ್ಮಕ ಪರಿಣಾಮ ಅಂತಂದ್ರೆ ಬಿಲ್ಡ್ ಸೆಲ್ಫ್ ಕಾನ್ಫಿಡೆನ್ಸ್, ಇಂಪ್ರೂವ್ ಅವರ್ ಲ್ಯಾಂಗ್ವೇಜ್ ಸ್ಕಿಲ್, ಆಪ್ಟಿಮಿಸ್ಟಿಕ್ ಇನ್ ಪ್ರೆಸೆಂಟ್ ಸಿಚುಯೇಷನಲ್ ಎನ್ವೈರನ್ಮೆಂಟ್. ಇದೆಲ್ಲವೂ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗ್ಬೋದು. ಋಣಾತ್ಮಕ ಪರಿಣಾಮ ಕೂಡ ಈ ಕಲ್ಚರ್ ಶಾಕಿಂದ ಆಗುತ್ತೆ. ಡಿಪ್ರೆಷನ್ಗೆ ಹೋಗ್ಬೋದು ಅವರು, ಆಂಗ್ಸೈಟಿ, ಮತ್ತು ಫೀಲಿಂಗ್ ಆಫ್ ಹೆಲ್ಪ್ಲೆಸ್ನೆಸ್, ನಾನು ಯಾರಿಗೂ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿ ಕೂಡ ಅವ್ರಿಗೆ ಅನಿಸ್ಬೋದು. ಹೌ ಟು ಓವರ್ಕಮ್ ಕಲ್ಚರ್ ಶಾಕ್ ಅಂತ ಅಂದರೆ ಈ ಸಾಂಸ್ಕೃತಿಕ ಆಘಾತದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅಂತೇಳಿ. ರೆಕಗ್ನೇಷನ್ ನಮಗೆ ಸಿಗುವಂತೆ ನೋಡ್ಕೊಳ್ಬೇಕು. ನಾವು ಆಬ್ಜೆಕ್ಟಿವ್, ವಸ್ತುನಿಷ್ಠವಾಗಿರಬೇಕು, ಗುರಿಯನ್ನು ತಲುಪಬೇಕು ಅನ್ನೋ ಒಂದು ವಿಶ್ವಾಸ ಇಟ್ಕೊಳ್ಬೇಕು, ನಮ್ಮ ಫೀಲಿಂಗ್ಗಳನ್ನು ಹಂಚ್ಕೊಳ್ಬೇಕು. ಮತ್ತು ನಾವು ಯಾವಾಗಲೂ ಕೂಡ ಧನಾತ್ಮಕವಾಗಿ ಆಲೋಚನೆಯನ್ನು ಮಾಡಬೇಕು. ಬಹುಶಃ ಇಷ್ಟಾದ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬಗ್ಗೆ ನಾವು ಇಲ್ಲಿ ಗಮನ ಹರಿಸ್ಬೋದು ಅಂತ ಕಾಣುತ್ತೆ. ಮೊದಲನೇ ಪ್ರಶ್ನೆ, ಹೂ ಕಾಯಿನ್ ದ ಟರ್ಮ್ ಕಲ್ಚರಲ್ ಕಾಂಟ್ಯಾಕ್ಟ್ ಅಂತೇಳಿ. ಇಲ್ಲಿ ABCD ಅಂತ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ರಿಚರ್ಡ್ ಹೊಗಾರ್ಟ್ ಅಂತ ಹೇಳಿ, ಅದು ಸರಿಯಾದಂತಹ ಉತ್ತರ. ಎರಡನೇ ಪ್ರಶ್ನೆ, ಹೂ ಇಂಟ್ರೊಡ್ಯೂಸ್ ದ ಟರ್ಮ್ ಕಲ್ಚರಲ್ ಶಾಕ್ ಅಂತೇಳಿ. ಅಲ್ಲಿ ಕಾಲೆರ್ವೋ ಒಬರ್ ಪ್ರಿಸೈಸ್ಲಿ ಇವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಹಾಗಾಗಿ ಇದನ್ನು ತಾವು ಗಮನಿಸಬೇಕು. ಮೂರನೇದು ಕಲ್ಚರಲ್ ಡಿಫ್ಯೂಷನ್, ವಿಚ್ ಮೀನ್ಸ್ ಏನು ಅಂತ ಕೇಳಿದ್ರೆ ಹಂಗಂದ್ರೆ ಏನು? ಸಾಂಸ್ಕೃತಿಕ ಪ್ರಸರಣ ಅಂತಂದ್ರೆ ಏನು? ಸ್ಪ್ರೆಡ್ ಆಫ್ ಕಲ್ಚರಲ್ ಟ್ರೇಡ್ಸ್ ಟು ಅದರ್ ಸೊಸೈಟೀಸ್ ಅಷ್ಟೇ. ಅಂದರೆ ಸಾಂಸ್ಕೃತಿಕವಾದಂತಹ ಒಂದು ಟ್ರೇಡ್ಸ್ ಏನಿದೆ ಅದನ್ನ ಬೇರೆ ಸಮಾಜಕ್ಕೆ ಪ್ರಸರಣ ಮಾಡ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ಡ್ಯಾಶ್ ಇಸ್ ರೆಫರ್ಡ್ ಟು ಆಸ್ ಇಂಟರಾಕ್ಷನ್ ಬಿಟ್ವೀನ್ ಮೆಂಬರ್ಸ್ ಆಫ್ ಗ್ರೂಪ್ ಡಿಫರೆಂಟ್ ಕಲ್ಚರ್ ದಟ್ ಕ್ಯಾನ್ ರಿಸಲ್ಟ್ ಇನ್ ಡಿಫ್ಯೂಷನ್ ಆಫ್ ಕಲ್ಚರಲ್ ಟ್ರೇಡ್ಸ್ ಬಿಟ್ವೀನ್ ಕಲ್ಚರ್ ಇನ್ವಾಲ್ವ್ಡ್ ಅಂತೇಳಿ. ಸ್ವಲ್ಪ ಲೆಂತಿ ಕ್ವಶನ್. ಆನ್ಸರ್ ಬಂದು ಕಲ್ಚರಲ್ ಕಾಂಟ್ಯಾಕ್ಟ್, ಸಾಂಸ್ಕೃತಿಕ ಸಂಪರ್ಕ ಅಂತೇಳಿ. ಐದನೇದು, ಎ ಕಪಲ್ ಸ್ಟ್ರಕ್ ಇನ್ ಎ ಪ್ಲೇಸ್ ಅಂಡ್ ನಾಟ್ ಏಬಲ್ ಟು ಮೂವ್, ಇಟ್ಸ್ ಎ ಫೀಲಿಂಗ್ ಆಫ್, ಅದೇನು ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ನಲ್ಲ, ಇಬ್ಬರು COVID-19 ಟೈಮ್ನಲ್ಲಿ ಬೇರೆ ಕಡೆ ಎಲ್ಲ ಸಿಗಾಕೊಂಡಿರ್ತಾರೆ ಅಂತೇಳಿ. ಸೊ ಅದಕ್ಕೆ ಏನು ಅಂಥೇಳಿ ಇದು 4 ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕಲ್ಚರಲ್ ಶಾಕ್ ಅನ್ನೋದು ಸರಿಯಾದ ಉತ್ತರ. ಸೊ ಬಹುಶಃ ತಾವು ಇದಿಷ್ಟನ್ನು ಗ್ರಹಿಸಿದ ಮೇಲೆ ಇನ್ನೊಂದಷ್ಟು ರೆಫರೆನ್ಸನ್ನು ಇಲ್ಲಿ ಇದೆ, ತಾವು ಅದನ್ನು ಕೂಡ ನೋಡಿದ್ರೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ.
ಅದರಲ್ಲಿ ಮ್ಯಾಕ್ಸ್ವೆಲ್ ಡಿ ಇಂಟರ್ನ್ಯಾಷನಲ್ ಎನ್ಸೈಕ್ಲೋಪೀಡಿಯಾ ಸೋಷಿಯಲ್ ಆ್ಯಂಡ್ ಬಿಹೇವಿಯರ್ ಸೈನ್ಸಸ್ ಅಲ್ಲಿ ಮಾಹಿತಿ ಸಿಗುತ್ತೆ. ಜಾನ್ ಸ್ಕಾಟ್ ಆ್ಯಂಡ್ ಗಾರ್ಡನ್ ಮಾರ್ಷಲ್ ಆಕ್ಸ್ಫರ್ಡ್ ಡಿಕ್ಷನರಿ ಸೋಷಿಯಾಲಜಿ ಸಿಗುತ್ತೆ. ಮತ್ತು ವೆಬ್ಸೈಟಲ್ಲಿ ಕೂಡ ತಮಗೆ ಮಾಹಿತಿ ಸಿಗುತ್ತೆ. ಸೊ ಕೇಳಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.